ಹೇಳೋ ಕೆಲಸ ಐತೆ. ಇದಕ್ಕೆ ಅಲ್ಲಡೆ ರೆಸಲ್ಟಿಗೆ ಬಂದಿದ್ದೆ. ರಿಸಲ್ಟ್ ಅಲ್ಲಡೆ ಪಾಪ. ಕಸದಿ ಪಾಪ ಈಗಿಲ್ಲ, ಅಲ್ಲಡೆ ಪಾಪ ಆಯ್ತು ಈಗ. ಚೆನ್ನಾಗಿತ್ತು. ನೀನು ಬಂದಿದ್ದಲ್ಲಿ ಹೌದಾ? ನಾನು ಬಂದಿಲ್ಲ. ಏನೇನು ಐತಿ ಇಲ್ಲಿ, ಏನೇನು ಇನ್ಕ್ಲೂಡು? ಹ್ಞೂ 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 ಫುಲ್ ಪ್ಯಾಕೇಜ್. ಹಾಂ ಹ್ಞೂ ಹಾಂ. ಇನ್ನೆಲ್ಲ ದುಡ್ಡು ಏನು, ಇನ್ನೆಲ್ಲ ದುಡ್ಡು ಕೊಡ್ಬೇಕು. ರಾತ್ರಿನೇ 30,000 ಬಿಲ್ ಆಯಿತು. ರಾತ್ರಿ ಅಲ್ಲ, ಮಧ್ಯಾಹ್ನ 30,000 ಆಯಿತು ಬರೀ ಊಟಕ್ಕೆ, ವಿತೌಟ್ ಫುಡ್. ಈಗೇನಪ್ಪ ಕಮ್ಮಿ, ನಮಗೆ ಬಡವರು ಇದ್ದೆ ದೊಡ್ಡದು ಕಣಪ್ಪ. ದುಡ್ಡು ಹಾಕೋಕೆ ಹೇಳಿ ಸ್ವಲ್ಪ ನಾನು ನಿನ್ನ ತಂಗಿಗೆ ದುಡ್ಡು ಹಾಕು ಅಂತೇಳಿ. ಮಮ್ಮಿ ನಿನ್ನ ತಂಗಿ ಕರ್ಕೊಂಡು ಬಂದಿದ್ದೀನಿ. ನಾನೇ ಮಾಡಿದೆ, ಎಲ್ಲ ನಮ್ಮದೇ. ಇನ್ನು ಹೇಳು, ಸುತ್ತಾ ಇದ್ದೀನಿ ದುಡ್ಡು ಖರ್ಚು ಮಾಡಿಕೊಂಡು. ಅಕೌಂಟಲ್ಲಿ 4 ಲಕ್ಷ ಇತ್ತು. ಮನೆ ನೋಡ್ರಿ 1 ಲಕ್ಷ ಇತ್ತು. 3 ಲಕ್ಷ ಹೋಗ್ಬಿಟ್ಟದೆ. 3 ಲಕ್ಷ ಹೋಗ್ಬಿಟ್ಟದೆ. ಅಲ್ಲ, ಇಂಡಿಯನ್ ಮನಿ. ಅಲ್ಲಿ ಶಾಪಿಂಗ್ ಅಂತೆ, ಏರ್ ಟಿಕೆಟ್ ಅಂತ. ಹಾಂ, ಏರ್ ಟಿಕೆಟ್ ಎಷ್ಟೀಗ? 1,20,000 ಆಯಿತು. ಇಲ್ಲಿಗೆ ಬಂದ್ಮೇಲೆ ಇನ್ವೆಸ್ಟ್ಮೆಂಟೆಯಾ? ಇಲ್ಲಿಗೆ ಬಂದ್ಮೇಲೂ ಇನ್ವೆಸ್ಟ್ಮೆಂಟೆಯಾ? ಲಾಸು. ಕಂಪ್ನಿ ಫುಲ್ಲು ಲಾಸಲ್ಲಿ ನಡೀತದೆ. ನನ್ನ ಅಕೌಂಟು, ನನ್ನ ಕಂಪ್ನಿ ಲಾಸಲ್ಲಿ ನಡೀತೈತೆ. ಇನ್ನೊಂದ್ಸರಿ ಕರೆಸ್ತೀರಾ ಇನ್ನೊಂದ್ಸತಿ? ವೈಫ್ ಬಂದರೆ ನೈಫ್ ಬಂದಂಗೆ. ಬ್ಯಾಂಕ್ ಅಕೌಂಟ್ ನೈಫ್ ತಗೊಬಂದಂಗೆ. ನೈಫು ಕರೆಸ್ತಾರೆ ಇನ್ನೊಂದ್ಸತಿ ಬಾಬಾ ಅಂತ. ಕರೆಯಲ್ಲ. ಯಾವತ್ತೂ ಅಂತ ತಪ್ಪು ಮಾಡಕ್ಕೆ ಹೋಗ್ತದೆ. ಇಲ್ಲ ಮಮ್ಮಿ, ನೆಕ್ಸ್ಟ್ ಇಯರ್ ಮತ್ತೆ ನೆಕ್ಸ್ಟ್ ಯಾವತ್ತೂ ಇಂಥದ್ದು ತಪ್ಪು ಮಾಡಕ್ಕೆ ಹೋಗಲ್ಲ. ಇನ್ಯಾವತ್ತು. ಕಾಫಿ ಹೇಗಿತ್ತು? ಓಕೆ ಬಿಡು, ಆಯ್ತು, ಎಂಜಾಯ್ ಮಾಡಿ. ಎಲ್ಲಿದ್ಯಾ? ನಾನು ಬಿಸಿ ಇಲ್ಲ, ನೀನು ಬಿಸಿ ಇರೋದು. ಅಲ್ಲಡೆ ಪಾಪ. ಹಾಂ ನಾರ್ಮಲ್ ಕಾಲ್ ಮಾಡ್ತಾನಂತೆ. ನೀನೇನು ಬೈಲಿಗೆ? ಕಾಫಿ ಥರ ಕಾಫಿ ಅಲ್ಲ ಮಮ್ಮಿ. ಹೆಂಗಿದೆ ಕಾಫಿ? ಹಾಂ, ಕಾಫಿ ಹೇಗಿದೆ? ಕರ್ರಗದ. ಇಲ್ಲಿ ಕಾಫಿ ಕುಡ್ಕೊಂಡು ಬೀಚ್ ಹತ್ರ ನೋಡ್ಕೊಂಡು ಒಳ್ಳೆ ಬ್ಲ್ಯಾಕ್ ಕಾಫಿ. ಇಲ್ಲಿ ಗ್ರೀನ್ ಕಾಫಿ ಬರ್ತದೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಲೈಕ್ ಪೂರಿ ಇದೆ, ಏನೋ ಮಾಡ್ತಾರೆ. ಸ್ವಲ್ಪ ಅಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. ಅದ್ರ ಕುಡಿಬೇಕು. ಆ ಕಲ್ಚರ್ದವ್ರು ಫಾಲೋ ಮಾಡಬೇಕಲ್ಲ. ಹಂಗಾಗಿ ಹೆವಿ ಕಹಿ ಇದೆ ಗಾಯ್ಸ್. ಮಳೆಯಲ್ಲಿ ರಾತ್ರಿ ಎಣ್ಣೆ ಹೊಡೆದಿರೋದು ಇಳಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಕುಡಿಬೇಕು. ಎಸ್ ಫಾಲೋ ಹೆಂಗೆ ಬಂದಿದೆ? ಹಾಂ ಕಣಪ್ಪ. ಇದು ಏನಕ್ಕೆ ಇಲ್ಲಿ ಮಿಲ್ಕ್ ಪೌಡ್ರೆಲ್ಲ ಇಡಾಕವಲ್ಲ? ಇಡಾಕವಲ್ಲ. ದನ ಎಲ್ಲ ಬಡ್ದು ಬಾಯಕೆಂದು ಇರ್ತಾರೆ. ಇನ್ನೆಲ್ಲಿ ಬಿಟ್ರು ಎಲ್ಲಿಂದ ಹಾಲು ಬರ್ತದೆ. ನಾಯಿನೇ ಬಿಡಾಕಲ್ಲ. ಅಂದರೆ ನಾಯಿ ತಿನ್ನೋದೊಂದು ಜನಾಂಗ ನಮ್ದು. ಕಾಫಿ ಥರ ಅದೇ ಕಾಫಿ ಅಲ್ಲ, ಚೆನ್ನಾಗಿಲ್ಲ. 2 ಟ್ಯೂಬ್ ಸಕ್ಕರೆ ಹಾಕಿತ್ತು, ಓಕೆ. ಏನು ಹಾಕಿಲ್ಲ ಅಂದ್ರೆ ಏನಾಗಬೇಕಿತ್ತು? 2 ಕ್ಯೂಬ್ಸ್ ಸಕ್ಕರೆ, ಇದು ಶುಗರ್ ಏನಂತಾರದಕ್ಕೆ ಕ್ಯೂಬ್ಸು, ಶುಗರ್ ಕ್ಯೂಬ್ಸ್ ಹಾಕಿದೇನೆ ಈ ರೇಂಜಿಗಿದೆ ಕಾಫಿ.
ಭಕ್ತ ಪ್ರಹ್ಲಾದ ಫಿಲಮಲ್ಲಿ ವಿಷಪ್ರಾಶನ ಅಂತ ವಿಷಪ್ರಾಶನ ಮಾಡಿಸ್ತೀನಿ ಅಂತ ವಿಷಪ್ರಾಶನ ಮಾಡ್ತಿದ್ದೆ. ಭಕ್ತ ಪ್ರಹ್ಲಾದ ಪಿಕ್ಚರ್ ಥರ ವಿಷ ಪ್ರಾಸನ ಮಾಡ್ತಾ ಇದೀವಿ ಬೆಳಗ್ಗೆ ಬೆಳಗ್ಗೆ. ವ್ಯೂ ಚೆನ್ನಾಗಿದೆ ಅಷ್ಟೇ. 15,000 ಪರ್ ಒನ್ ಡೇ. ಇಲ್ಲಿ ನಮ್ಮ ಇಂಡಿಯನ್ ಮನಿಲೇ ಅಷ್ಟು. ಇಲ್ಲಿ ಮನಿನಲ್ಲಿ ಆಲ್ಮೋಸ್ಟ್ 1,20,000 1,20,000 ಇಲ್ಲಿ ಮನಿನಲ್ಲಿ, ಅಂದರೆ ಶಿಫಾ ಲೆಕ್ಕದಲ್ಲಿ. ನಮ್ಮ ಇಂಡಿಯನ್ ಮನಿನಲ್ಲಿ 15,000 ಪರ್ ಒನ್ ಡೇಗೆ. ನಮ್ಮ ಇಂಡಿಯಾದವರೆಲ್ಲರಿಗೂ ಅಲ್ಲಿ ರೆಂಟೆಡ್ ಹೌಸ್ನ ಆಲ್ಮೋಸ್ಟ್ ಅಲ್ಲಿ ಒನ್ ಡೇ ಇಲ್ಲಿ ಅದೇ ಮಮ್ಮಿ, ಅಲ್ಲಿ ರೆಂಟ್ ಹೌಸ್ ಥರನೇ ನಾರ್ಮಲ್ ಆಗಿ ಅವರೇಜ್ ಕಳಿದ್ದೀವಿ ಅಂದ್ರೆ 3 ತಿಂಗಳದ್ದು ರೆಂಟ್ ಅದು. 3 ತಿಂಗಳು ರೆಂಟ್ ಅದು. ಕಾಸಿದ್ರೇನೇ ದುನಿಯಾ. ದುಡ್ಡಿದ್ದೇ ದುನಿಯತೆ, ದುಡ್ಡಿದ್ರೆ ಇದು ದುನಿಯಾ. ಇಲ್ಲಿ ಮಾಡಿದ ದೊಡ್ಡ ದಣಿಗಳು. ಕುಡ್ದಾಯ್ತಾ? ಯಾ ಪಿನಿ. ಓಹೋ, ನನ್ನ ಕೈಲಿ ಆಯ್ತಾ ಇಲ್ಲ. ಕೈಯಲ್ಲ ಕುಡಿಯೋದು, ಬಾಯಿಲೆ ಕುಡಿಯ. ಆಯ್ತೇನೋ. ಮಳೆ ಡೋಗರ್ ಕರ್ಕೊ ಬಂದಿದ್ರು. ಟಿಫನಿಗೆ ರೆಡಿ ಆಗ್ತಾಯಿದೆ. ಬರೀ ಮಾರ್ನಿಂಗ್ ಟಿಫನ್ಗೆ ಅಷ್ಟೇ, ಮಧ್ಯಾಹ್ನ ಊಟ ಇದು ರೆಡಿ ಇದಿಲ್ಲ, ಮತ್ತು ನೈಟ್ ಊಟನೂ ಇನ್ಕ್ಲೂಡ್ ಇಲ್ಲ ಅಲ್ವಾ. ಬರೀ ಬೆಳಗ್ಗೆದಷ್ಟೇ ಬ್ರೇಕ್ಫಾಸ್ಟು. ಅದಕ್ಕೆ 15,000. ಟಿಫನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವರು. ಅದಿದು ರೆಸಾರ್ಟ್ ನೇಮ್ ಏನು? ಅಲಾಡೆ ಪಾಪ. ಅಲ್ಲಡೆ ಪಾಪ. ದುಡ್ಡು ಕೊಟ್ಟ ಆದ್ಮೇಲೆ ಗೊತ್ತಾಗೋದಿದೆ ಅಲಾಡ ಪಾಪ ಅಂತ. ಏನದು? ದುಡ್ಡು ಕೊಟ್ಟ ಆದ್ಮೇಲೆ ಗೊತ್ತಾಗ್ತದೆ ಇದು ಅಲಾಡೆ ಪಾಪ. ದುಡ್ಡು ಕೊಟ್ಟ ಆದ್ಮೇಲೆ ಗೊತ್ತಾಗುತ್ತೆ ಇದು ಅಲ್ಲಡೆ ಪಾಪ ಅಂತ. ಚೆನ್ನಾಗಿಲ್ಲ ಪಾಪ ಅಲ್ಲ. ಇವತ್ತು ಕೆಸಿನೋ ಹೋಗೋಣ ನಡಿ. ಟುಡೇ ಕೆಸಿನೋ? I don't come. 50,000. I don't come. ಎಂಟ್ರಿ ಫೀಸ್ 50,000. ಬೇಡ ಮಮ್ಮಿ, ನಾನು 50,000 ಕಾಯಿನ್ ಕೊಡ್ತಾರೆ. ಇಲ್ಲಿ ಬಂದು ಇವಕ್ಕೆಲ್ಲ ಕೊಡೋದು ಅಲ್ಲೇ ಚೆನ್ನಾಗಿರ್ತೈತೆ. ಹೋದ್ರೆ ಕೆಸಿನೋ ಬಿಯರ್ ಫ್ರೀ, ಡ್ರಿಂಕ್ಸು. ಇವ್ರು ಹೋಯ್ತಾ ಇರೋದೇನು ಕೇಳಿ, ಡ್ರಿಂಕ್ಸ್ ಫ್ರೀ ಅಂತ. ಕಾಫಿ ಚೆನ್ನಾಗಿರಲಿಲ್ಲ, ಸೊ ಕುಡಿಯೋಕ್ಕಾಗಲಿಲ್ಲ. ಬೆಳಗ್ಗೆನೇ ಹೋಗ್ಬಿಟ್ಟು ನಾವು ಎಳ್ನೀರು ಕುಡಿಯೋಕ್ಕೆ ಅಂತ ಹೋದ್ವಿ. ನಿಜವಾಗ್ಲೂ ನನಗನ್ಸೋ ಪ್ರಕಾರ ಅಷ್ಟು ಲಕ್ಸುರಿಯಾಗಿ ಖರ್ಚು ಮಾಡ್ಕೊಂಡು ಹೋದ್ರೂ ಒಂದು ಚೂರು ಸಹ ಬ್ರೇಕ್ಫಾಸ್ಟ್ ಆಗಲಿ ಏನೂ ಚೆನ್ನಾಗಿರಲಿಲ್ಲ. ಮುಂದೆ ತೋರಿಸ್ತೀನಿ ಯಾವುದೇ ಥರ ಇತ್ತು ಅಂತ. ಬಟ್ ಚೆನ್ನಾಗಿರುತ್ತೆ ಅಂದರೆ ಅವ್ರಿಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮ್ಗಳಿಗೆಲ್ಲ ತುಂಬ ಎಲ್ಲದೂ ಬರೀ ಬ್ರೆಡ್ಡು ವೇಸ್ಟ್ ಆಫ್ ಮನಿ ಅಂತ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ವರ್ತಬಲ್ ಅನಿಸಿಲ್ಲ ನಮಗೆ. ಯಾಕಂದರೆ ನಾವು ಎಸ್ಟರ್ಡೇ ಬಂದು ನೈಟು ನಾವು ಊಟ ಮಾಡಲಿಲ್ಲ. ಹೋದಾಗನೇ 4:30 ಆಗಿತ್ತು. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಆ ಥರ. ವೇಸ್ಟ್ ಆಫ್ ಮನಿನಪ್ಪ, ನಿಜವಾಗ್ಲೂ ಬೇಜಾರಾಗೋಯ್ತು. ಅಂದರೆ ಅಲ್ಲಿ ನಾವು ಊಟನ ಬಂದು ನಾವು ದುಡ್ಡು ಕೊಟ್ಟೆ ಮಾಡಿದ್ದು. 2 ಟೈಮೂ ನಾವು ದುಡ್ಡು ಕೊಟ್ಟೆ ಮಾಡಿದ್ದು. ಬಟ್ ಅಲ್ಲೆಲ್ಲ ಹಿಂಗೆ ನಾವು ನೀಟಾಗೆಲ್ಲ ವಿಚಾರಿಸ್ಕೊಂಡು ಹೋಗಬೇಕು. ನಾವು ಫಸ್ಟ್ ಟೈಮ್ ಹೋಗಿದ್ದು, ಹಾಗಾಗಿ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದು ಮಂಜು ಬಂದು ನನಗೆ ಹೇಳ್ದೇ ಅದು ಬುಕ್ ಮಾಡಿಬಿಟ್ಟಿದ್ರು ಹೋಟೆಲು. ಅದೆಲ್ಲ ನನಗೆ ಹೋಗುವಾಗಲೇ ಸಮಾಧಾನ ಇರಲಿಲ್ಲ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಆ ಥರ ಎಲ್ಲ ಹೋಗಿ ದುಡ್ಡು ಕೊಡ್ತೀವಿ ಅಂದರೆ ಅದಕ್ಕೆ ವರ್ತಬಲ್ ಆಗೋದ್ರೂ ಫುಡ್ಡೆಲ್ಲ ಇರಬೇಕು ಅನಿಸುತ್ತೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟೆಲ್ಲ ಇತ್ತು, ಬಟ್ ವಿಧಿ ಇಲ್ಲ, ತಿನ್ನಲೇಬೇಕು. ಪಾಪ ಮಂಜು ಬಂದು ಏನಂದ್ರೆ ಏನೂ ತಿನ್ನಲಿಲ್ಲ ಅವರು. ಸುಮ್ಮನೆ ದುಡ್ಡು ಕೊಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ನೋಡಿ ಇಲ್ಲೇ ಎಲ್ಲ ಬರೀ ಬ್ರೆಡ್ಡು ಏನಂದ್ರೆ ಏನೂ ಇರಲಿಲ್ಲ, ಬರೀ ಬ್ರೆಡ್ ಇತ್ತಪ್ಪ. ನಾವು ನಾನ್ ವೆಜ್ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂತಂದರೆ ಅವರು ತುಂಬ ಜಾಣರವರು, ಬುದ್ಧಿವಂತರುಗಳು. ನಮ್ಮಂಥ ಬಕ್ರಾಗಳು ಸಿಗಲಿ ಅಂತಲೇ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಒಂಥರ ಬೇಜಾರಾಗೋಯ್ತು. ಬರೀ ಫ್ರೂಟ್ಸ್ ಇಟ್ಟಿದ್ರು. ಒಂದು 20-30 ರೂಪಾಯಿ ಬ್ರೆಡ್ ತಂದು ಇಟ್ಬಿಡ್ತಾರೆ. ನೋಡಿ ಅಲ್ಲಿ ಕ್ಯಾರೆಟು, ಸೌತೆಕಾಯಿ ಅದೆಲ್ಲ ನಮ್ಮ ಮನೇಲೂ ಸಿಗುತ್ತೆ ಅಲ್ವಾ. ಡಿಫ್ರೆಂಟಾಗಿರಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂದಾಗ ರಿಟರ್ನ್ ಅಮೌಂಟ್ ಕೇಳೋಕ್ಕೂ ಆಗೋಲ್ಲ, ತಿನ್ನಲೇಬೇಕು. ಆಮ್ಲೆಟ್ ಒಂದಿತ್ತು, ಚಿಕನ್ನು ಯಾವುದೋ ಒಂದು ಮೀಟ್ ಇತ್ತು ಅನ್ಸುತ್ತೆ. ಅದು ಯಾವ ಮೀಟ್ ಅಂತ ಗೊತ್ತಿಲ್ಲ, ನಾನು ಅದನ್ನು ತಿನ್ನಲಿಲ್ಲ. ಅದು ಬಿಟ್ಟು ಅದು ಏನೇನೋ ನಮಗೆ ಗೊತ್ತಿಲ್ದಿರೋದೆಲ್ಲ ಸಮಾಧಾನ ಅನ್ನಿಸ್ತಿರ್ಲಿಲ್ಲ ಮನಸ್ಸಿಗೆ. ಹಾಗಾಗಿ ನಮಗೆ ಗೊತ್ತಿರೋ ಐಡಿಯಾ ಇರೋದಷ್ಟೇ ತಿಂದ್ಬಿಟ್ಟು ನಾನು ತಿಂದೆ. ಒಂದು 2-3 ಐಟಮ್ಗಳು ತಿಂದ್ವಿ. ಅದೆಲ್ಲ ನಿಜವಾಗ್ಲೂ ಒಂಥರ ಬೇಯಿಸೇ ಇರಲಿಲ್ಲ. ಅದು ಬಾಯಿಗೆಲ್ಲ ಹಂಟು ಥರ ಅವ್ರಿಗೆಲ್ಲ ಲೈಕ್ ಆಗುತ್ತೆ ಅನಿಸುತ್ತೆ. ನಮಗೆ ನಿಜವಾಗ್ಲೂ ವರ್ತಬಲ್ ಅನಿಸ್ಲಿಲ್ಲ.
ನಮಗೆ ಆಲ್ಮೋಸ್ಟ್ ಅಲ್ಲಿ ಹೋಗಿ ಬರೋದಕ್ಕೇ 25,000 ಆಗಿದೆ ಪರ್ 2 ದಿನಕ್ಕೇ ಅಷ್ಟೊಂದು ಆಗಿದೆ ಎಕ್ಸ್ಪೆನ್ಸಿವ್. ಹೋಟೆಲ್ಗೇನೆ ನಾವು 15,000 ಕೊಟ್ಬಿಟ್ಟಿದ್ದೋ. ಎಷ್ಟು ಹೊಟ್ಟೆ ಉರಿತಿತ್ತು ಅಂದರೆ ಗಾಡಿ ಎಲ್ಲ ನಮ್ಮದು ಎಲ್ಲ ಎಕ್ಸ್ಟ್ರಾ. ಅದು ನಾವು ಯಾವ ಪ್ಲೇಸಸ್ಗೂ ಅವ್ನು ಕರ್ಕೊಂಡು ಹೋಗಲಿಲ್ಲ. ಹೋಗೋ ಅಷ್ಟರಲ್ಲೇ ತುಂಬ ಟಯರ್ಡ್ ಆಗಿತ್ತು ಅಂತ ಮಲಗಿಬಿಟ್ಟಿದ್ವಿ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತಪ್ಪ. ನೋಡಿ, ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟರು. ನಾವಿಲ್ಲಿ ಏನು ಹೇಳ್ತೀವಿ ಅದು ಆಮ್ಲೆಟ್ಟು, ಅದೇನೋ ಪ್ಯಾನ್ ಕೇಕ್ ಅಂತ ಮಾಡಿ ಕೊಟ್ಟರು. ಅದನ್ನು ಆಮ್ಲೆಟ್ ಒಂದು ನಾನು ತಿಂದೆ ಅಷ್ಟೇ. ಅವರು ತಿನ್ನಲಿಲ್ಲ ಪಾಪ ಮಂಜು. ನಾವು ಅಲ್ಲಿಂದ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾವು ಪೂಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ನಾವು ಚೆಕ್ಔಟ್ ಮಾಡ್ತಾಯಿದ್ವಿ. ಚೆಕ್ಔಟ್ ಮಾಡ್ತಾ ಇದ್ದೀವಿ. 24 hours ಆಯಿತು. ಹಾಯ್. ಫಾರಿನರ್ಸ್ಗೂ ನಾಚಿಕೆ ಆಗುತ್ತಾ? ಗುಡ್ ಮಾರ್ನಿಂಗ್. I'm here for you. ನೋ ಪ್ರಾಬ್ಲಮ್. Yeah. ಇಟ್ಸ್ ಓಕೆ. Good morning, boss. ಲಗೇಜ್ ತೊಗೊಂಡೋಗೋಕ್ಕೆ ಬಂದರು. ದುಡ್ಡು ಕೊಟ್ಟರೆ ಎಲ್ಲರೂ ಇದು ಮಾಡ್ತಾರಪ್ಪ. ಇಟ್ಸ್ ಲೈಕ್ ಅಲ್ಲ ಮಮ್ಮಿ, ದುಡ್ಡು ಕೊಟ್ಟರೆ ಎಲ್ರಿಗೂ ಬಾಸ್ ಆಗಿರ್ತೀವಿ, ಎಲ್ರಿಗೂ ಏನು ಮಾಡ್ತೀವಿ. ಮನಿ ಇಸ್ ಎವ್ರಿಥಿಂಗ್. ನಮ್ಮ ಕಾರ್ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲರೂ ಹಾಯ್ ಮಾಡ್ತಾರಪ್ಪ. ಎಲ್ಲರೂ ಹಾಯ್ ಮಾಡ್ತಾರೆ, ಎಲ್ಲರೂ ಕ್ಲೋಸ್ ಇರ್ತಾರೆ. ಸೊ ಎಲ್ಲರೂ ಸ್ವಿಮ್ಮಿಂಗ್ ಡ್ರೆಸ್. ಆ್ಯಕ್ಚುಲಿ ನಾನು ಸ್ವಿಮ್ ಮಾಡಲಿಲ್ಲ, ಸುಮ್ಮನೆ ಹಂಗೆ ಆಟಾಡಿ ಬಂದಿದ್ದು. ಬಟ್ ಯಾವಾಗ ಬೇಕು ಈ ಥರ ಡ್ರೆಸ್ ಹಾಕಬೇಕಿತ್ತು. ಹಾಕಿದ್ದಾರಲ್ಲ ಲೇಡೀಸ್ ಹಾಕ್ಬೇಕಿತ್ತು. ನಮ್ಮ ಕಲ್ಚರ್ ನನಗೆ ಇಷ್ಟ ಆಗಲ್ಲ, ಅಲ್ಲೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕಲಿಲ್ಲ. ಬೇಡ, ಅವ್ರು ಕೊಡೋ ಡ್ರೆಸ್ನೇ ಹಾಕ್ಬೇಕಂತೆ. ಸೊ ಮಂಜು ಅಷ್ಟೇ ಸ್ವಿಮ್ ಮಾಡೋದು. ವಾಟ್ ಏನಂತ? ಅದೇ ಅದನ್ನೇ ಹೇಳಿದ್ದು ಅಂತ. ಅವ್ರು ಹಾಕಿದ್ರಲ್ಲ ಆ ಥರ ಡ್ರೆಸ್ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹಾಕಲಿಲ್ಲ. ಐ ಡೋಂಟ್ ಲೈಕ್. ಅಲೋ ಇಲ್ಲ ಅಂದರು. ಸೊ ನಮ್ಮ ಕಲ್ಚರ್ಗಿಂತನೂ ನಮಗೆ ಸ್ವಿಮ್ಮಿಂಗ್ಗೆ ಇಂಪಾರ್ಟೆನ್ಸ್ ಅನಿಸಿಲ್ಲ. ಹಾಕೋ ಥರ ಬಟ್ಟೆ ಹಾಕಬೇಕು, ಹಾಗೇನಿಲ್ಲ. ನಾನು ಮಾಡ್ರನ್ನವಾಗ ಹಾಕ್ತೀನಿ, ಹಂಗೇನಿಲ್ಲ. ಬಟ್ಟು ಅತಿಯಾದರೆ ಅಮೃತನ ವಿಷಯ ಅಂತಾರಲ್ಲ, ಹಾಗಾಗಿ ಬೇಡ ಅಂತ. ಸೊ ಈ ಥರ ಡ್ರೆಸ್ ಎಲ್ಲ ಹಾಕೊಂಬರ್ಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ. ಸೊ ಚೆಕ್ಔಟ್ ಮಾಡ್ತಾಯಿದ್ವಿ, ಬಂದ್ವಿ. ಹಾಂ ಮಂಜು ಮಂಜು is coming. ಡ್ರಾಯಿಂಗ್ ಮಾಡ್ತಾರೆ. ಸೊ ನಾವು ದುಡ್ಡು ಖರ್ಚು ಮಾಡ್ತೀವಿ ಏನಂತಾರೆ ಇದ್ರೆ ಈ ಸೈಡ್ ಎಲ್ಲ ಬರಬೇಕು. ಇಲ್ಲ ಅಂತಂದರೆ 1,000 2,000ಕ್ಕೆಲ್ಲ ಬೆಲೆನೇ ಇಲ್ಲ. ಏನೇನಾದ್ರೂ ಒಂದು ಸಿಂಪಲಾಗಿ ಒಂದು ಊಟ ಮಾಡ್ತೀವಿ ಅಂತಂದ್ರೂ 3,000 to 4,000 ಫಿಕ್ಸ್ ಅಲ್ಲ ಮಮ್ಮಿ? ನಾವು
ನಾವು ನಿನ್ನೆ ಏನಿಲ್ಲ ಚಿಕನ್ ತೊಗೊಂಡ್ವಿ. ಚಿಕನ್ ಮತ್ತು ನಾವು ಇಂಡಿಯನ್ಸ್ ಅಲ್ಲ, ನಮಗೆ ವೈಟ್ ರೈಸ್ ತಿನ್ನಲೇಬೇಕು. ಹಾಗಾಗಿ ವೈಟ್ ರೈಸು ಸ್ವಲ್ಪ ಅದಕ್ಕೆ ನಾವೊಂದು ಗೊತ್ತು ತೊಗೊಂಡ್ವಿ. ಅದಕ್ಕೇ 26,000. ಇಟ್ ಮೀನ್ಸ್ ಇಂಡಿಯನ್ ಮನಿನಲ್ಲಿ ಅವ್ರಿಗೆ ಟಿಪ್ಸು ಎಲ್ಲ ಸೇರಿ 3,000 ಆಗೋಯ್ತು ಅಷ್ಟೇ. ಅದು ಬಿಟ್ಟರೆ ಇನ್ನು ಟುಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೀ ಇತ್ತು. ಅದು ಏನಿರಲಿಲ್ಲ, ನಮಗೊಂಥರ ಸೊಪ್ಪು ಕಿಪ್ಪು ಅವೆಲ್ಲ ಕೊಡ್ತಾರೆ. ಇಲ್ಲಿಯವ್ರಿಗೆ ಇಲ್ಲಿ ಇಷ್ಟ ಆಗುತ್ತೆ, ಬಟ್ ನಮಗೆ ನಾನು ಎಲ್ಲ ಫುಡ್ಡು ತಿಂತೀನಿ ನಾನೆಲ್ಲನೂ ತಿಂದೆ. ಇವರೇ ತಿನ್ನಲಿಲ್ಲ. ಇವ್ರು ತಿನ್ನಲಿಲ್ಲ ಅಂದರೆ ಇವ್ರಿಗೇನೋ ಡೈಜೆಷನ್ ಆಗಿರಲಿಲ್ಲ ಅಂತ, ಹಂಗಾಗಿ ತಿನ್ನಲಿಲ್ಲ. ಸುಸ್ತು ಅಂತೆ, ಅದಕ್ಕೆ ತಿನ್ನಲಿಲ್ಲ. ನಾನು ಚೆನ್ನಾಗಿ ತಿಂದೆ, ಏನು ಸಿಗುತ್ತೆ ಎಲ್ಲನೂ ತಿನ್ನಕ್ಬಿಟ್ಟೆ. ಆ ಕಡೆ ಎಲ್ಲ ಮತ್ತು ಮೀಟ್ ತಿಂದೆ. ಅದು ಯಾವ ಮೀಟ್ ಅಂತ ಗೊತ್ತಾಗಲಿಲ್ಲ. ಒಂದು ಬೈಟ್ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಚೆನ್ನಾಗಿತ್ತು ತಾನೇ. ಇವ್ರು ತಿಂದೇ ಇಲ್ಲ, ಸುಳ್ಳು ಹೇಳ್ತಾವ್ರೆ. ನಾನು ತಿಂದ್ಬಿಟ್ಟೆ. ಬಂದಿದ್ದ ಕಡೆ ಎಲ್ಲ ತಿಂತಾ ಇರಬೇಕು. ಅದು ಬಿಟ್ಬಿಟ್ಟು ಅದು ಇದು. ಬಟ್ ನನಗೇನೋ ಅದು ಫ್ಲೇವರ್ ಬಂದು ಚಿಕನ್ ಥರನೇ ಇತ್ತು. ಯಾಕಬೇಕಪ್ಪ ಈ ಕಡೆ ಸೈಡು ಎಲ್ಲದೂ ಟೇಸ್ಟ್ ಮಾಡಾಕ್ಬಿಟ್ಟೆ. ತುಂಬ ಮಾಡೋದೆ ಇವರೆಲ್ಲರೂ. ಬ್ರೆಡ್ಡು ಆ ಥರದ್ದು ಚೆನ್ನಾಗಿತ್ತು. ಚಿಕನ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ನಿನ್ನೆ, ಬಟ್ ನಾನು ತಿನ್ನಲಿಲ್ಲ ಅದನ್ನು. ಹಾಗೆ 1-2 ಫುಲ್ ಕೋಳಿ ಕೊಟ್ಟಿದ್ರು. ಅದನ್ನು ನಾವು ಒಂದು ತಿಂದ್ಬಿಟ್ಟು ಇವ್ರು ಒಂದು ತಿಂದರು. ನಾನು ಅದರಲ್ಲಿ ಇವ್ರ ಥರ ಸ್ವಲ್ಪ ತಿಂದ್ಬಿಟ್ಟೆ. ಆಮೇಲೆ ಮತ್ತೆ ನಾನು ತಿನ್ನಲಿಲ್ಲ, ಬೇಡ ಅಂತ. ಓಕೆ, ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನಮ್ಮ ಡ್ರೈವರ್ ನೋಡೋಣ. ಸುತ್ತುವಾಗ ಸುತ್ತಬೇಕು, ತಿನ್ನುವಾಗ ತಿನ್ನಬೇಕು, ಸಾಯುವಾಗ ಸಾಯಬೇಕು. ಯಾರು ಕಂಡಿದ್ದಾರೆ? ಎಷ್ಟು ದಿನ ಜೀವನ ಮಾಡ್ತೀವೋ ಯಾರಿಗೆ ಗೊತ್ತು ಅಲ್ವಾ? ನೈಸ್ ಎಕ್ಸ್ಪೀರಿಯನ್ಸ್. ಏನೋ ಹೋಟೆಲ್ ಇದೆ ಇದು, ಇಲ್ಲೇ ಸ್ಟೇ ಮಾಡ್ಬೋದಿತ್ತಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಸೊ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ, ನಿಮ್ಮ ಮನೆ ಮಗಳು ಅಂದ್ಕೊಂಡು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.